ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ತಮಿಳುನಾಡು ಸರ್ಕಾರ ತನ್ನ ವಿಶೇಷ ನಿರ್ಧಾರಗಳಿಂದ ಈಗ ದೇಶದ ಗಮನವನ್ನು ಸೆಳೀತಾ ಇದೆ. ಸ್ಟಾರ್ ನಟ ಮೊದಲ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವರ ಆಡಳಿತ ಹೇಗಿರುತ್ತೆ ಅನ್ನೋ ಕುತೂಹಲ ಸಾಕಷ್ಟು ಜನರಲ್ಲಿತ್ತು. ಈಗ ಅವರ ಆಡಳಿತದ 100 ದಿನಗಳು ಪೂರ್ಣಗೊಂಡಿವೆ. ವಿಜಯ್ ತಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ಹೇಳಿದಂತೆ ಜನರಿಗೆ ಕೊಟ್ಟು ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಿರಿಯ ನಾಯಕರನ್ನ ತಮ್ಮ ಪಕ್ಷದ ಹೊಸ ಶಾಸಕರು ಗೌರವಿಸದೇ ಇದ್ದಾಗ ಬಹಿರಂಗವಾಗಿ ಕ್ಷಮೆ ಕೇಳ್ತಾ ಸಿನಿಮೀಯ ಶೈಲಿಯಲ್ಲಿ ತಮಿಳರ ಮನಸ್ಸನ್ನ ಗೆಲ್ಲೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗೆ ದೇಶದಲ್ಲೇ ಮೊದಲ ಬಾರಿಗೆ ಪ್ರತಿಯೊಬ್ಬ ಶಾಸಕನಿಗೂ ಸರ್ಕಾರಿ ಕಾರು ಕೊಡೋದ್ರ ಮೂಲಕ ಆಡಳಿತ ಪಕ್ಷ ಪ್ರತಿಪಕ್ಷ ಅನ್ನೋ ಭೇದ ಇಲ್ಲದೆ ಜನರ ದುಡ್ಡಲ್ಲಿ ಶಾಸಕರು ಒಂದಿಷ್ಟು ಜನರ ಹತ್ರಕ್ಕೆ ಓಡಾಡೋದಿಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಹಾಗೆ 3ನೇ ಮಗು ಹೆರೋ ದಂಪತಿಗಳಿಗೆ ವಿಶೇಷ ಪ್ಯಾಕೇಜ್ ಅನ್ನು ಕೊಡೋದಕ್ಕೆ ನಿರ್ಧರಿಸಿರೋ ವಿಜಯ್ ದೇಶದಲ್ಲಿನ ಜನಸಂಖ್ಯೆ ಅಸಮತೋಲನವನ್ನ ದಕ್ಷಿಣದ ರಾಜ್ಯಗಳು ಸರಿಪಡಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಮೂಲಕ ಜನಸಂಖ್ಯಾ ನಿಯಂತ್ರಣದಲ್ಲಿ ಇಷ್ಟು ದಿನ ದಕ್ಷಿಣದ ರಾಜ್ಯಗಳು ಕೊಟ್ಟ ಕೊಡುಗೆಯನ್ನ ತಲೆಕೆಳಗು ಮಾಡೋದಿಕ್ಕೆ ವಿಜಯ್ ಹೋಗ್ತಾ ಇದ್ದಾರೆ. ಈ ಹಿಂದೆ ಇದೇ ಥರದ ಕರೆಯೊಂದನ್ನ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಕೂಡ ಕೊಟ್ಟಿದ್ರು. ಆದ್ರೆ ಅವರು ತಮ್ಮ ನಿರ್ಧಾರದಿಂದ ಆಮೇಲೆ ಹಿಂದಕ್ಕೆ ಸರಿದ್ರು. ಈಗ ತಮಿಳುನಾಡಿನ ಮುಖ್ಯಮಂತ್ರಿ ಜನಸಂಖ್ಯೆಯನ್ನ ಹೆಚ್ಚು ಮಾಡಿ ಅಂತ ಕರೆ ಕೊಡ್ತಾ ಇರೋದು ಮಾತ್ರ ಅಲ್ಲ, ಅದಕ್ಕೆ ಪ್ರೋತ್ಸಾಹ ಕೊಡೋ ಒಂದಷ್ಟು ಯೋಜನೆಗಳನ್ನ ಜಾರಿಗೆ ತರೋದಕ್ಕೂ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಈ 100 ದಿನಗಳಲ್ಲಿ ಹೇಗಿದೆ ವಿಜಯ್ ಅವರ ಸರ್ಕಾರ? ಅವರು ಕೊಟ್ಟ ಮಾತನ್ನ ಅದು ಎಷ್ಟು ಈಡೇರಿಸಿದ್ದಾರೆ? ವಿಜಯ್ ಸರ್ಕಾರದ ಮಹತ್ವದ ನಿರ್ಧಾರಗಳೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಸಿನಿಮಾ ನಟರು ರಾಜಕೀಯದಲ್ಲಿ ಕೂಡ ಯಶಸ್ಸನ್ನ ಪಡೆದ ಒಂದಷ್ಟು ಉದಾಹರಣೆಗಳು ನಮ್ಮ ದಕ್ಷಿಣದ ನೆಲದಲ್ಲಿವೆ. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿ NT ರಾಮರಾವ್ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ರು. ಅವರಿಗೆ ಅದೃಷ್ಟ ಕೈ ಹಿಡಿಲಿಲ್ಲ. ಇಲ್ಲದೆ ಇದ್ದಿದ್ರೆ ಅವರು ಕೇಂದ್ರ ರಾಜಕಾರಣಕ್ಕೂ ಕಾಲಿಟ್ಟು ಅಲ್ಲೂ ಒಂದು ಕೈ ನೋಡ್ಬಿಡ್ತಾ ಇದ್ರು. ಇನ್ನು ತಮಿಳುನಾಡಲ್ಲಿ MGR, ಕರುಣಾನಿಧಿ, ಜಯಲಲಿತಾ, ಈಗ ಜೋಸೆಫ್ ವಿಜಯ್ ಅಧಿಕಾರಕ್ಕೆ ಬಂದು 100 ದಿನಗಳು ಪೂರ್ಣಗೊಂಡಿವೆ. ಒಬ್ಬ ಮುಖ್ಯಮಂತ್ರಿಯ ಆಡಳಿತವನ್ನ 100 ದಿನಗಳಲ್ಲಿ ಜಡ್ಜ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಈ 100 ದಿನಗಳ ಅವಧಿಯಲ್ಲಿ ವಿಜಯ್ ಒಂದಷ್ಟು ಕೆಲಸಗಳನ್ನಂತೂ ಮಾಡಿದ್ದಾರೆ. ಬೇರೆ ಮುಖ್ಯಮಂತ್ರಿಗಳಿಗಿಂತ ತಾವು ಭಿನ್ನ ಅಂತ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಿನಿಮಾದಲ್ಲಿ ಜನನಾಯಕನಾಗಿ ಅಭಿನಯಿಸೋದಿಕ್ಕೂ ನಿಜವಾದ ಜನನಾಯಕನಾಗಿ ಕೆಲಸ ಮಾಡೋದಿಕ್ಕೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಆದ್ರೆ ತಮಿಳುನಾಡಲ್ಲಿ ಸದ್ಯಕ್ಕೆ ನಡೀತಿರೋದನ್ನ ನೋಡಿದ್ರೆ ವಿಜಯ್ ಸಿನಿಮೀಯ ಶೈಲಿಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನ್ಸಿದ್ರು ಅವರ ಮಾತುಗಳಲ್ಲೊಂದು ಸಣ್ಣ ಪ್ರಬುದ್ಧತೆ ಕೂಡ ಕಾಣ್ತಾ ಇದೆ. ಈ 100 ದಿನಗಳ ಆಡಳಿತದ ಹಾಗೆ ಮುಂದಿನ ದಿನಗಳು ಇದ್ರೆ DMK ಮುಂದೆ ಕೂಡ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತ್ಕೋಬೇಕಾದ ಪರಿಸ್ಥಿತಿ ನಿರ್ಮಾಣಗೊಂಡ್ರೆ ಆಶ್ಚರ್ಯ ಪಡಬೇಕಿಲ್ಲ. ಇಲ್ಲಿ ವಿಜಯ್ ಮುಖ್ಯಮಂತ್ರಿಯಾದ ನಂತರ ತಗೊಂಡಿರುವ ಒಂದಷ್ಟು ಮಹತ್ವದ ನಿರ್ಧಾರಗಳನ್ನು ನಾವು ನೋಡಿದ್ರೆ, ರಾಜ್ಯದಾದ್ಯಂತ ಮಹಿಳೆಯರ ಸುರಕ್ಷತೆ ಮತ್ತು ರಕ್ಷಣೆಗಾಗಿ ವಿಶೇಷ ಸಿಂಗಪೆಣ್ ಸ್ಪೆಷಲ್ ಟಾಸ್ಕ್ ಫೋರ್ಸ್ ರಚನೆ ಮಾಡಲಾಗಿದೆ. ಸರಿಸುಮಾರು 6,000 ಕೋಟಿ ರೂಪಾಯಿಗಳಷ್ಟು ಹಣವನ್ನ ಬೆಳೆ ಸಾಲ ಮನ್ನಾ ಮಾಡೋದಕ್ಕೆ ವಿನಿಯೋಗಿಸಿದ್ದಾರೆ. ಶಾಲೆ, ಮಸೀದಿ, ದೇವಾಲಯ, ಚರ್ಚುಗಳ ಪಕ್ಕದಲ್ಲಿದ್ದ 700ಕ್ಕೂ ಹೆಚ್ಚು ಮದ್ಯದ ಅಂಗಡಿಗಳನ್ನ ಬೇರೆ ಕಡೆಗೆ ಸ್ಥಳಾಂತರಿಸಲಾಗಿದೆ. ಜನಕ್ಕೆ 200 ಯೂನಿಟ್ ವಿದ್ಯುತ್ ಅನ್ನ ಫ್ರೀ ಕೊಡಲಾಗ್ತಾ ಇದೆ. ಅರ್ಹ ಬಡ ಯುವತಿಯರ ವಿವಾಹಕ್ಕೆ 8 ಗ್ರಾಂ ಚಿನ್ನ ಮತ್ತು ರೇಷ್ಮೆ ಸೀರೆ ಕೊಡೋದಿಕ್ಕೆ ಅಂತ 812 ಕೋಟಿ ರೂಪಾಯಿಗಳಷ್ಟು ಅನುದಾನವನ್ನ ಬಿಡುಗಡೆ ಮಾಡಿರುವ ವಿಜಯ್ ಹಿಂದುಳಿದ ವರ್ಗಗಳ ಮಹಿಳೆಯರು ಹಾಗೂ ತೃತೀಯ ಲಿಂಗಿಗಳ ಆರ್ಥಿಕ ಸ್ವಾವಲಂಬನೆಗಾಗಿ 5 ಕುರಿ ಅಥವಾ ಆಡುಗಳನ್ನ ಕೊಡುವ ಯೋಜನೆಯನ್ನ ಜಾರಿ ಮಾಡಿದ್ದಾರೆ. ಇನ್ನು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡೋದಿಕ್ಕೆ 2,000 ಕೋಟಿ ಮೀಸಲಿಡಲಾಗಿದ್ದು, ಶಾಲಾ ವಿದ್ಯಾರ್ಥಿಗಳಿಗೆ ಸೈಕಲ್ ಕೊಡುವ ಯೋಜನೆಯನ್ನು ಕೂಡ ಶುರು ಮಾಡಲಾಗಿದೆ. ಹಾಗೆ ರೈತರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಲ್ಲಿ ಪ್ರತಿ ಟನ್ ಕಬ್ಬಿಗೆ 4,000 ಹಾಗೂ ಪ್ರತಿ ಕ್ವಿಂಟಾಲ್ ಭತ್ತಕ್ಕೆ 2,750 ರೂಪಾಯಿಗಳಷ್ಟು ಬೆಂಬಲ ಬೆಲೆಯನ್ನ ತಮಿಳುನಾಡು ಸರ್ಕಾರ ಕೊಡ್ತಾ ಇದೆ. ಹೀಗೆ ಚುನಾವಣೆಯಲ್ಲಿ ಕೊಟ್ಟ ಮಾತಿನಂತೆ ಒಂದಷ್ಟು ಯೋಜನೆಗಳನ್ನು ಜಾರಿಗೊಳಿಸೋದ್ರಲ್ಲಿ ವಿಜಯ್ ಯಶಸ್ವಿಯಾಗಿದ್ದಾರೆ. ಇನ್ನು ಇದರ ಜೊತೆ ಸಿನಿಮಾ ಸ್ಟೈಲಲ್ಲೇ ಆಡಳಿತವನ್ನು ನಡೆಸ್ತಾ ಇರೋ ವಿಜಯ್ ಆಗಾಗ ಸರ್ಕಾರಿ ಕಚೇರಿಗಳಿಗೆ, ಆಸ್ಪತ್ರೆಗಳಿಗೆ ಸರ್ಪ್ರೈಸ್ ವಿಸಿಟ್ ಅನ್ನು ಕೊಡ್ತಾರೆ. ಇದು ಅಲ್ಲಿನ ಆಡಳಿತಕ್ಕೆ ಚುರುಕು ಮುಟ್ಟಿಸ್ತಾ ಇರೋದಲ್ಲದೆ ಜಡ್ಡುಗಟ್ಟಿ ಕೂತಿರೋ ಸರ್ಕಾರಿ ನೌಕರರಲ್ಲಿ ಕೆಲಸ ಮಾಡೋ ಉತ್ಸಾಹವನ್ನ ಮತ್ತೆ ಹೆಚ್ಚು ಮಾಡ್ತಾ ಇದೆ. ಇದರ ಜೊತೆಗೆ ವಿಜಯ್ ಅಲ್ಲಿನ ಜನಸಂಖ್ಯೆ, ಅಲ್ಲಿನ ಪ್ರಭಾವಿ ಸಮುದಾಯಗಳು, ಇನ್ಫ್ಲೂಯೆನ್ಷಿಯಲ್ ಕಮ್ಯುನಿಟಿಗಳ ಹಿತಾಸಕ್ತಿಯನ್ನ ಗಮನಿಸೋದ್ರಲ್ಲಿ ಕೂಡ ಹಿಂದೆ ಬಿದ್ದಿಲ್ಲ. ಪಳಗಿದ ರಾಜಕಾರಣಿಯ ತರಾನೇ ಅವರು ವೋಟ್ ಬ್ಯಾಂಕ್ ಹಾಗೂ ಪ್ರಭಾವಿ ಸಮುದಾಯಗಳನ್ನ ಮೇಂಟೈನ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವಿಜಯ್ ಅವರ ಸಚಿವ ಸಂಪುಟದಲ್ಲಿ 7 ಮಂದಿ ಕ್ರೈಸ್ತ ಸಚಿವರಿದ್ದಾರೆ. ಅಲ್ಲಿನ ಹಣಕಾಸು ಸಚಿವ ಮೇರಿ ವಿಲ್ಸನ್ ಬಜೆಟ್ ಮಂಡನೆ ಮಾಡುವಾಗ ಬೈಬಲ್ ಹಿಡ್ಕೊಂಡು ಬಂದ್ರು. ನನಗೆ ಬೈಬಲ್ ಒಳ್ಳೆಯದನ್ನ ಕಲಿಸಿದೆ ಅಂತ ಹೇಳ್ತಾ ಬಜೆಟ್ ಮಂಡನೆಯನ್ನು ಮಾಡಿದ್ರು. ಹಾಗೆ ಪಟ್ಟಾಳ ಮಕ್ಕಳ ಕಚ್ಚಿ ಶಾಸಕಿ ಸೌಮ್ಯ ಅನ್ಬುಮಣಿ ಭಗವದ್ಗೀತೆಯನ್ನ ತಮ್ಮ ಭಾಷಣದಲ್ಲಿ ಕೋಟ್ ಮಾಡೋ ಸಂದರ್ಭದಲ್ಲಿ ಅವರನ್ನ ಸ್ಪೀಕರ್ ಪ್ರಭಾಕರ್ ತಡೆದು ಅವರ ಮಾತಿಗೆ ಅವಕಾಶ ಕೊಡದಂತೆ ಮಾಡಿದ್ದು ಒಂದಷ್ಟು ಜನರ ಅಸಮಾಧಾನಕ್ಕಲ್ಲಿ ಕಾರಣ ಆಯಿತು.
ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ಬೈಬಲ್ ಬಗ್ಗೆ ಮಾತಾಡಿದ್ರೆ ತಪ್ಪಿಲ್ಲ, ಶಾಸಕಿಯೊಬ್ಬರು ಭಗವದ್ಗೀತೆಯನ್ನ ಕೋಟ್ ಮಾಡೋದಕ್ಕೆ ಅಡ್ಡಿಯನ್ನುಂಟು ಮಾಡಿದ್ರೆ ಅದು ಸೆಕ್ಯುಲರಿಸಂ ಹೇಗಾಗುತ್ತೆ ಅನ್ನೋ ಥರದ ಆಕ್ಷೇಪಣೆಗಳಲ್ಲಿ ಕೇಳಿಬಂದವು. ಹಾಗೆ FCRAನ ವಿರೋಧಿಸಿ ತಮಿಳುನಾಡು ಸರ್ಕಾರ ಪಾಸ್ ಮಾಡಿದ ರೆಸಲ್ಯೂಷನ್ ಇದೆಯಲ್ಲ, ಇದು ಅಲ್ಲಿ ಒಂದಷ್ಟು ಜನರನ್ನ, ಅದರಲ್ಲೂ ಅಲ್ಲಿನ ಮಿಷನರಿಗಳನ್ನ ಇಂಪ್ರೆಸ್ ಮಾಡ್ತಾ ಇದ್ರೆ, ತಮಿಳು ಅಸ್ಮಿತೆಯ ಹೆಸರಲ್ಲಿ ಯಥಾ ಪ್ರಕಾರ ಒಂದು ದೊಡ್ಡ ವೋಟ್ ಬ್ಯಾಂಕ್ ಅನ್ನು ಕೂಡ ತಮ್ಮ ಜೊತೆ ಇಟ್ಕೊಳ್ಳೋ ಪ್ರಯತ್ನವನ್ನ ವಿಜಯ್ ಮಾಡ್ತಾ ಇದ್ದಾರೆ. ಹೀಗಾಗಿನೇ ಆತ ಒಬ್ಬ ಪಳಗಿದ ರಾಜಕಾರಣಿಯ ಥರಾನೇ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿತು. ಇನ್ನು ಡಿಲಿಮಿಟೇಷನ್ ಬಗ್ಗೆ ತಮಿಳುನಾಡಿನ ಈ ಹಿಂದಿನ ಸರ್ಕಾರವೂ ಒಲವನ್ನ ಹೊಂದಿರಲಿಲ್ಲ. ಆಗ DMK ಕಾಂಗ್ರೆಸ್ ಜೊತೆ ರಾಜಕೀಯ ಮೈತ್ರಿಯನ್ನ ಮಾಡಿಕೊಂಡಿತ್ತು. ಇನ್ನು ಈಗ ವಿಜಯ್ ಜೊತೆ ಕಾಂಗ್ರೆಸ್ ಮೈತ್ರಿಯಲ್ಲಿದೆ. ವಿಜಯ್ ಸರ್ಕಾರ ಕೂಡ ಡಿಲಿಮಿಟೇಷನ್ಗೆ ಬೆಂಬಲವನ್ನ ಕೊಡೋದಿಲ್ಲ ಅಂತ ಹೇಳಿದೆ. ಜನಸಂಖ್ಯೆ ಆಧಾರದಲ್ಲಿ ಡಿಲಿಮಿಟೇಷನ್ ಆದ್ರೆ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗತ್ತೆ, ಉತ್ತರದ ರಾಜ್ಯಗಳು ಹೆಚ್ಚು ಸ್ಥಾನವನ್ನ ಪಡ್ಕೊಳ್ಳುತ್ತವೆ ಅನ್ನೋ ವಾದವೊಂದನ್ನ ಕೆಲವರು ಮಂಡಿಸ್ತಾ ಇದ್ದಾರೆ. ಇಲ್ಲಿ ಡಿಲಿಮಿಟೇಷನ್ ಅನ್ನೋದು ಎಲ್ಲ ರಾಜ್ಯಗಳಿಗೂ ಈಗಿರೋ ಸಂಸದ ಸ್ಥಾನಗಳನ್ನ 50% ಹೆಚ್ಚು ಮಾಡಿ ಕೊಡುತ್ತೆ. ಅಲ್ಲಿ ಜನಸಂಖ್ಯಾ ಆಧಾರಿತ ಹೆಚ್ಚಳ ಅನ್ನೋದು ಬರೋದಿಲ್ಲ. ಆದ್ರೆ ಈ ಸಂಸದರ ಸಂಖ್ಯೆ ಹೆಚ್ಚಾಗೋದ್ರಿಂದ ಬೇರೆ ರೀತಿಯ ಸಮಸ್ಯೆಗಳು ಉಂಟಾಗಬಹುದು. ಸಂಸದರ ಹೆಚ್ಚಾಗೋದ್ರಿಂದ ಸದನದಲ್ಲಿ ಎಲ್ಲರಿಗೂ ಚರ್ಚೆಗೆ ಅವಕಾಶ ಸಿಗದೇ ಇರಬಹುದು. ಸರ್ಕಾರದ ಬೊಕ್ಕಸದ ಮೇಲೆ ಭಾರ ಹೆಚ್ಚಾಗಬಹುದು. ಯಾಕೆಂದ್ರೆ ಅವರೆಲ್ಲರಿಗೂ ವೇತನ, ಭತ್ಯೆಗಳು, ಪಿಂಚಣಿ ಇದನ್ನೆಲ್ಲ ಕೊಡಬೇಕಾಗತ್ತೆ. ಹೀಗಾಗಿ ಅದು ಕೂಡ ನಾಳೆ ಹೆಚ್ಚು ಭಾರ ಅನ್ನಿಸ್ಕೊಳ್ಳುತ್ತೆ. ಇನ್ನು ಈಗಿರೋ ಸಂಸದರು ಮಾಡ್ತಾ ಇರೋ ಕೆಲಸ ಏನು ಅನ್ನೋದನ್ನ ನೋಡ್ತಲೇ ಇದೀವಿ. ಹೀಗಾಗಿ ಇನ್ನಷ್ಟು ಸಂಸದರು ನಮಗೆ ಬೇಕಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಆದರೆ ಈ ಪ್ರಶ್ನೆಗಳು ಯಾವುವು ಕೂಡ ಜನರ ಸೆಂಟಿಮೆಂಟ್ಗಳನ್ನು ಕೆರಳಿಸುವ ಥರದ ಪ್ರಶ್ನೆಗಳಲ್ಲ. ನಮಗೆ ಅನ್ಯಾಯ ಆಗತ್ತೆ, ಹಿಂದಿ ವಾಲಾಗಳಿಗೆ ಲಾಭ ಆಗತ್ತೆ, ಉತ್ತರಕ್ಕೆ ಹೆಚ್ಚು ಸ್ಥಾನಗಳು ಸಿಕ್ಕಿಬಿಡುತ್ತವೆ, ದಕ್ಷಿಣಕ್ಕೆ ಕಡಿಮೆ ಆಗತ್ತೆ, ನಮ್ಮ ದನಿ ಕುಗ್ಗೋಗುತ್ತೆ ಅಂತೆಲ್ಲ ಹೇಳಿದ್ರೆ ಜನ ಕೆರಳ್ತಾರೆ. ಆದರೆ ದನಿ ಇದ್ದಾಗ ಅದೇನು ಕಡಿದು ಕಟ್ಟೆ ಹಾಕಿದ್ರಪ್ಪ ಅಂತೇನೋ ಯಾರು ಕೇಳೋದಿಲ್ಲ. ಸೊ ಉತ್ತರಕ್ಕೆ ಲಾಭ, ದಕ್ಷಿಣಕ್ಕೆ ನಷ್ಟ ಅನ್ನೋ ವಾದಕ್ಕೆ ಹೆಚ್ಚು ಪ್ರಚಾರ ಸಿಗ್ತಾ ಇದೆ. ಈಗ ತಮಿಳುನಾಡಿನ ವಿಜಯ್ ಸರ್ಕಾರ ಹೇಳ್ತಾ ಇರೋದು ಇದೇ ಮಾತನ್ನ. ಈ ಡಿಲಿಮಿಟೇಷನ್ ಆಗ್ಬಿಟ್ರೆ ಜನಸಂಖ್ಯೆಯನ್ನ ನಿಯಂತ್ರಿಸ್ತಾ ಇರೋ ರಾಜ್ಯಗಳಿಗೆ ಅನ್ಯಾಯ ಆಗತ್ತೆ. ಸೊ ಜನಸಂಖ್ಯೆಯನ್ನ ನಾವು ಹೆಚ್ಚು ಮಾಡ್ಕೋಬೇಕು ಅಂತ ಈ ಹಿಂದೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಕೂಡ ಹೇಳಿದ್ರು. ಈಗ ಅದನ್ನೇ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಕೂಡ ಹೇಳ್ತಾ ಇದ್ದಾರೆ. ಚಂದ್ರಬಾಬು ನಾಯ್ಡು ಹೇಳಿದ ಹಾಗೆ ಕನಿಷ್ಠ 3 ಮಕ್ಕಳನ್ನ ಮಾಡ್ಕೊಳ್ಳಿ ಅಂತ ವಿಜಯ್ ಸರ್ಕಾರವೂ ಕರೆ ಕೊಡ್ತಾ ಇದೆ. ಅದಕ್ಕಾಗಿ ವಿಶೇಷ ಪ್ಯಾಕೇಜ್ಗಳನ್ನ ಘೋಷಿಸೋದಕ್ಕೂ ಹೊರಟಿದೆ. ತಮಿಳುನಾಡಿನ ಯಾವ ಕುಟುಂಬ 3ನೇ ಮಗುವನ್ನು ಪಡೆಯುತ್ತೋ ಆ ದಂಪತಿಗೆ ಭರ್ಜರಿ ಗಿಫ್ಟ್ ಅನ್ನು ವಿಜಯ್ ಘೋಷಣೆ ಮಾಡಿದ್ದಾರೆ. ತಾಯಿ ಕೆಲಸಕ್ಕೆ ಹೋಗ್ತಾ ಇದ್ರೆ ಆಕೆಗೆ 3ನೇ ಮಗು ಮಾಡಿಕೊಂಡಾಗ 1 ವರ್ಷ ತಾಯಿತನದ ರಜೆಯನ್ನ ಕೊಡಲಾಗುತ್ತಂತೆ, ಅದು ಕೂಡ ಸಂಬಳದ ಸಹಿತ. ಹಾಗೆ ತಂದೆಗೆ ಕೂಡ 1 ತಿಂಗಳ ಕಾಲ ಸಂಬಳ ಸಹಿತ ರಜೆಯನ್ನ ಕೊಡೋದಕ್ಕೆ ತಮಿಳುನಾಡು ಸರ್ಕಾರ ನಿರ್ಧಾರವನ್ನು ಕೈಗೊಂಡಿದೆ. ಹೀಗೆ ಮಾಡೋದ್ರ ಮೂಲಕ 3ನೇ ಮಗುವನ್ನ ಪಡೆಯೋದಕ್ಕೆ ವಿಜಯ್ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಗೆಳೆಯರೆ, ಮಕ್ಕಳನ್ನು ಮಾಡ್ಕೊಳ್ಳೋದು ಕಷ್ಟ ಅಲ್ಲ, ಅವರನ್ನ ಸಾಕೋದು ಕಷ್ಟ ಅಲ್ಲ. ಆದ್ರೆ ಉತ್ತಮ ವಿದ್ಯಾಭ್ಯಾಸ ಕೊಡಿಸಬೇಕು ಅಂತ ಈ ಮಧ್ಯಮ ವರ್ಗಗಳು ಆಸೆ ಪಡುತ್ತವೆ ನೋಡಿ, ಸಮಸ್ಯೆ ಅಲ್ಲಿದೆ. ಇವತ್ತು ಒಂದು ಮಗುನ ಖಾಸಗಿ ಶಾಲೆಯಲ್ಲಿ ಓದಿಸಿದ್ರೆ ಬೆಂಗಳೂರಿನಂತ ನಗರದಲ್ಲಿ ವರ್ಷಕ್ಕೆ ಕಡಿಮೆ ಅಂದ್ರೂ 1 ಲಕ್ಷ ರೂಪಾಯಿ ಖರ್ಚಾಗುತ್ತೆ. 3 ಮಕ್ಕಳು ಮಾಡ್ಕೊಂಡ್ರೆ 3 ಲಕ್ಷ. ಇನ್ನು ಗ್ರಾಮೀಣ ಭಾಗದಲ್ಲಾದ್ರೆ ಇದನ್ನ 1.5 ಲಕ್ಷ ಅಂತ ಇಟ್ಕೊಳ್ಳಿ. ತಿಂಗಳಿಗೆ 25,000 ದುಡಿದ್ರೆ ಅದರಲ್ಲಿ ಅರ್ಧ ಮಕ್ಕಳ ಶಾಲೆಗಳ ಫೀಸ್ ಕಟ್ಟೋದಕ್ಕೆ ಖರ್ಚಾಗತ್ತೆ. ಇನ್ನು ಹೊಟ್ಟೆಗೆ, ಬಟ್ಟೆಗೆ, ಬಾಡಿಗೆಗೆ, ಬೇರೆ ಖರ್ಚುಗಳಿಗೆ ಏನು ಮಾಡಬೇಕು? ಸರ್ಕಾರ ರಜಾ ಕೊಡಬಹುದು. ತಮಿಳುನಾಡಲ್ಲಾದ್ರೆ 1 ಗ್ರಾಮ್ ಚಿನ್ನ ಕೊಡಬಹುದು. ಸರ್ಕಾರಿ ಶಾಲೆಯಲ್ಲಿ ಓದಿಸಿದ್ರೆ ಸೈಕಲ್ ಕೊಡಬಹುದು. ಹೆಣ್ಣು ಮಗು ಆದ್ರೆ ಮದುವೆಗೆ ಹಣವನ್ನ ಸರ್ಕಾರ ಕೊಡುತ್ತೆ. ನಾಳೆ ವಿಜಯ್ ಇಲ್ಲದೆ ಇದ್ರು ಅಲ್ಲಿಗೆ ಬರೋ ಯಾವುದೇ ಸರ್ಕಾರ ಕೂಡ ಅದನ್ನ ಕೊಡಬೇಕಾಗತ್ತೆ. ಉಚಿತಗಳನ್ನ ಒಂದ್ಸರಿ ಕೊಡೋದಿಕ್ಕೆ ಶುರು ಮಾಡಬಹುದು ಅಷ್ಟೇ ಹೊರತು ವಾಪಸ್ ತಗೊಳ್ಳೋದಿಕ್ಕೇನಾಗೋದಿಲ್ಲ. ಹಾಗಂತ ಇದು ಎಲ್ಲರಿಗೂ ಸಿಗುತ್ತಾ? ಈ ಮಧ್ಯಮ ವರ್ಗ ಅನ್ನೋದೊಂದಿದೆ ನೋಡಿ, ಅದು ಬಡತನವನ್ನ ಅನುಭವಿಸೋದಿಕ್ಕೆ ಸಾಧ್ಯವಾಗದೆ ಅದನ್ನ ಬಹಿರಂಗವಾಗಿ ಹೇಳಿ ಕೈ ಚಾಚೋದಿಕ್ಕೂ ಹಿಂಜರಿಯುವ ವರ್ಗ. ಈ ವರ್ಗಕ್ಕೆ 3-4 ಮಕ್ಕಳನ್ನು ಮಾಡ್ಕೊಂಡು ಅವರಿಗೆ ಉತ್ತಮ ವಿದ್ಯಾಭ್ಯಾಸವನ್ನ ಕೊಡಿಸೋದು ಇದೆಲ್ಲ ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೋ ಗೊತ್ತಿಲ್ಲ. ಮಕ್ಕಳನ್ನು ಮಾಡಿ ಊಟ ಒಂದು ಹಾಕಿ ಬೀದಿಗೆ ಬಿಡೋದಾದ್ರೆ ಸಮಸ್ಯೆ ಏನಿಲ್ಲ. ಆದರೂ ಸರ್ಕಾರ ಹೇಳಿದೆ, ಮಾಡ್ಕೊಳ್ಳೋರು ಮಾಡ್ಕೋತಾರೆ. ಇದರ ಜೊತೆಗೆ ತಮಿಳುನಾಡು ಸರ್ಕಾರದ ಇನ್ನೂ ಒಂದು ನಿರ್ಧಾರ ಇದೆ. ಅದನ್ನ ಅಲ್ಲಿನ ವಿರೋಧ ಪಕ್ಷಗಳ ಶಾಸಕರು ಕೂಡ ಸ್ವಾಗತಿಸ್ತಾ ಇದ್ದಾರೆ. ಅಲ್ಲಿ ಪಕ್ಷಗಳ ಭೇದ ಭಿನ್ನಾಭಿಪ್ರಾಯ ಯಾವುದು ಆ ವಿಷಯದಲ್ಲಿ ಅಪ್ಲೈ ಆಗ್ತಾ ಇಲ್ಲ. ಅದೇನು ಅಂದ್ರೆ, ರಾಜ್ಯದ ಎಲ್ಲ 234 ಶಾಸಕರಿಗೂ ಸರ್ಕಾರನೇ ಕಾರುಗಳನ್ನ ಕೊಡುತ್ತಂತೆ. ಅದರ ಜೊತೆ ಡ್ರೈವರು, ಅದರ ಪೆಟ್ರೋಲು, ಡೀಸೆಲ್ಗೆ ಆಗುವ ಖರ್ಚು ಇದೆಲ್ಲ ಸೇರಿ ತಲಾ 75,000 ರೂಪಾಯಿಗಳಷ್ಟು ಹಣವನ್ನ ಪ್ರತಿ ತಿಂಗಳು ಕೊಡ್ತಾರೆ. ಹಾಗೆ PN ಇಟ್ಕೊಳ್ಳೋದಕ್ಕೆ 25,000 ಕೊಡ್ತಾರೆ. ಇದು
ಶಾಸಕರ ಸಂಬಳ ಬಿಟ್ಟು ಅವರಿಗೆ ಸಿಗೋ ಎಕ್ಸ್ಟ್ರಾ ಸೌಲಭ್ಯ. ಇದನ್ನು ಪಕ್ಷಾತೀತವಾಗಿ ಎಲ್ಲ ಶಾಸಕರಿಗೂ ಕೊಡುವುದಾಗಿ ವಿಜಯ್ ಹೇಳಿದ್ದಾರೆ. ವಿರೋಧ ಪಕ್ಷದ ಶಾಸಕರು ಕೂಡ ಇದು ನಮಗೆ ಬೇಡ ಅಂತೇನೋ ಹೇಳ್ತಾ ಇಲ್ಲ, ಎಲ್ರಿಗೂ ಇದು ಖುಷಿ ಕೊಡ್ತಾ ಇದೆ. ಇದರ ಉದ್ದೇಶ ಜನರ ಕೆಲಸ ಮಾಡೋದಕ್ಕೆ ಶಾಸಕರಿಗೆ ಹೆಚ್ಚು ಅನುಕೂಲ ಆಗಲಿ ಅನ್ನೋದು. ಈ ಬಾರಿ ವಿಜಯ್ ಪಕ್ಷದಿಂದ ಗೆದ್ದು ಬಂದವರಲ್ಲಿ ಸಾಕಷ್ಟು ಜನಕ್ಕೆ ಸ್ವಂತ ಕಾರುಗಳಿಲ್ಲ. ಅವರು ಸಾಮಾನ್ಯ ಹಿನ್ನೆಲೆಯಿಂದ ಬಂದವರಿದ್ದಾರೆ. ಅವರಿಗೆ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಟ್ಯಾಕ್ಸಿಗಳಲ್ಲಿ ಹೋಗೋ ಶಕ್ತಿ ಇಲ್ಲ. ಹೀಗಾಗಿ ಸರ್ಕಾರಿ ಕಾರುಗಳಲ್ಲೇ ಜನರ ಬಳಿಗೆ ಅವರು ಹೋಗ್ಲಿ ಅನ್ನೋದು ಉದ್ದೇಶ. ಗೆಳೆಯರೆ, ವಿಜಯ್ ಅಧಿಕಾರಕ್ಕೆ ಬಂದ ನಂತರ ಸಾಕಷ್ಟು ಉತ್ತಮ ಕೆಲಸಗಳು ಹೇಗೆ ಆಗಿವೆಯೋ ಅದೇ ತರ ಒಂದಷ್ಟು ವಿಚಾರಗಳಲ್ಲಿ ಅವರಿಗಿನ್ನೂ ಹಿಡಿತ ಕೂಡ ಸಿಕ್ಕಿಲ್ಲ. ವಿಜಯ್ ಏನೋ ಸ್ಟಾರು, ಈಗ ಮುಖ್ಯಮಂತ್ರಿ ಬೇರೆ ಆಗಿದ್ದಾರೆ. ಹಿಂಗಾಗಿ ಅಧಿಕಾರಿಗಳವರ ಮಾತನ್ನ ಕೇಳ್ತಾ ಇರಬಹುದು. ಆದ್ರೆ ಆಡಳಿತದ ಅನುಭವ ಇಲ್ಲದ ಸಾಕಷ್ಟು ಮಂತ್ರಿಗಳಲ್ಲಿದ್ದಾರೆ. ಅವರಿಗೆ ಅಧಿಕಾರಿಗಳ ಬೆಂಬಲ ಸಂಪೂರ್ಣವಾಗಿ ಸಿಗ್ತಾ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಈ ದೇಶದಲ್ಲಿ ಅತಿ ಹೆಚ್ಚು ಕೊಳ್ಳೆ ಹೊಡೆಯೋರು ರಾಜಕಾರಣಿಗಳು ಅಂತ ನಾವು ಅಂದ್ಕೊಂಡಿದೀವಿ. ಆದ್ರೆ ಅವರಿಗಿಂತ ಹೆಚ್ಚು ಬಾಚೋದು ಅಧಿಕಾರಿ ವರ್ಗ. ಬರ ಬರ್ಲಿ ನೆರೆ ಬರ್ಲಿ ತುಂಬೋದು ಮಾತ್ರ ಅಧಿಕಾರಿಗಳು ಹೊಟ್ಟೆನೆ. ನಿವೃತ್ತಿ ಪಡೆಯೋ ಹೊತ್ತಿಗೆ ಸಾವಿರಾರು ಕೋಟಿ ರೂಪಾಯಿಗಳ ಆಸ್ತಿಯನ್ನು ಮಾಡ್ಕೊಂಡು ಆ ನಂತರ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡೋ ಅದು ಎಷ್ಟು ಸರ್ಕಾರಿ ನೌಕರರು ನಮ್ಮ ನಡುವೆ ಇಲ್ಲ ಹೇಳಿ. ಮೊನ್ನೆ ಅವನು ಯಾವನೋ KAS ಅಧಿಕಾರಿ 100 ಎಕರೆ ಜಮೀನು ಖರೀದಿ ಮಾಡಿದ್ನಂತೆ. ಲೋಕಾಯುಕ್ತ ರೈಡಲ್ಲಿ ಗೊತ್ತಾಗಿದೆ. ಸೊ ಯಾವುದೇ ರಾಜ್ಯದಲ್ಲೂ ದರ್ಬಾರು ಅಂತ ನಡೆಯೋದು ಅಧಿಕಾರಿಗಳದ್ದೇ. ಅಲ್ಲಿ ರಾಜಕಾರಣಿ ಬುದ್ಧಿವಂತ ಮತ್ತು ಬಲಿಷ್ಠ ಆಗಿದ್ರೆ ಮಾತ್ರ ಅವನ ಮಾತು ಕೇಳ್ತಾರೆ. ಇಲ್ಲದೆ ಇದ್ರೆ ಅವನನ್ನ ತಮಗ ಬೇಕಾದ ಹಾಗೆ ಕುಣಿಸ್ತಾ ಹೋಗ್ತಾರೆ. ತಮಿಳುನಾಡಲ್ಲಿ ಕೂಡ ಅನುಭವ ಇಲ್ಲದ ಹೊಸ ಮಂತ್ರಿಗಳಿಗೆ ಆಡಳಿತದ ಮೇಲೆ ಇನ್ನೂ ಹಿಡಿತ ಸಿಗ್ತಾ ಇಲ್ಲ. ಹಾಗೆ DMK ಮತ್ತು TVKಗಳ ನಡುವೆ ನಡೆದ ಸೋಷಿಯಲ್ ಮೀಡಿಯಾ ಸಮರ, ಒಂದಷ್ಟು ಶಾಸಕರ ಬಂಧನ, ಉದಯನಿಧಿ ಸ್ಟಾಲಿನ್ ಮಾಡಿದ್ದ ಅತ್ಯಂತ ಕೊಳಕು ಕಾಮೆಂಟು, ಆ ಬಳಿಕ ಅವರ ಅರೆಸ್ಟು, ಬಿಡುಗಡೆ ಇವೆಲ್ಲವೂ ಕೂಡ ವಿಜಯ್ ಸರ್ಕಾರದ 100 ದಿನಗಳಲ್ಲಿ ನೋಡೋದಕ್ಕೆ ಸಿಕ್ಕ ಕೆಲ ಪ್ರಹಸನಗಳು. ಹಾಗೆ ಸ್ವಾತಂತ್ರ್ಯ ದಿನಾಚರಣೆಯ ದಿನ ವಿಜಯ್ ತ್ರಿಷಾಗೆ ಸೆಲ್ಯೂಟ್ ಮಾಡಿದ್ರು ಅಂತ ಮುರಸೋಳಿ ಪತ್ರಿಕೆ ಒಂದು ಲೇಖನವನ್ನು ಬರೆದು ಇದು ಅತ್ಯಂತ ಕೆಟ್ಟ ಸಂಪ್ರದಾಯ ಅಂತ ಟೀಕಿಸಿದೆ. ಇನ್ನು ಈ ಮುರಸೋಳಿ ಪತ್ರಿಕೆ ಯಾರದ್ದು ಅನ್ನೋದು ನಿಮಗೆ ಗೊತ್ತೇ ಇರುತ್ತೆ. ಇದನ್ನ ಸ್ಥಾಪನೆ ಮಾಡಿದ್ದು ಕರುಣಾನಿಧಿ. ಈಗ ಅದನ್ನ ಮುರಸೋಳಿ ಕುಟುಂಬ ನಿರ್ವಹಣೆ ಮಾಡ್ತಾ ಇದೆ. 2 DMK ಕುಟುಂಬಗಳೇ. ಹೀಗಾಗಿ ಈ ಪತ್ರಿಕೆಯ ನಿಲುವು ಸಾಮಾನ್ಯವಾಗಿ DMK ನಿಲುವಾಗಿರುತ್ತೆ. ಹಾಗೆ ವಿಜಯ್ ಸರ್ಕಾರದ ವಿರುದ್ಧ 100 ದಿನ ಕಳೆಯುವ ಮೊದಲೇ ಭ್ರಷ್ಟಾಚಾರದ ಆರೋಪ ಕೂಡ ಕೇಳಿ ಬಂದಿದೆ. ಕರಪ್ಷನ್ ಫ್ರೀ ಆಡಳಿತ ಕೊಡ್ತೀನಿ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ತಮ್ಮ ಕಚೇರಿ ಸ್ಥಳಾಂತರಕ್ಕೆ ಹೊರಡಿಸಲಾಗಿರುವ 5.54 ಕೋಟಿ ರೂಪಾಯಿಗಳ ಟೆಂಡರ್ ಅಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ. ಇದಕ್ಕೆ DMK ಕೂಡ ದನಿಗೂಡಿಸಿದೆ. ಒಂದೇ ಕಟ್ಟಡದಲ್ಲಿ 2 ಕಚೇರಿಗಳಿವೆ. ಆ ಕಚೇರಿಯ ಸ್ಥಳಾಂತರಕ್ಕೆ ಇಷ್ಟೊಂದು ಹಣ ಯಾಕೆ ಖರ್ಚಾಗುತ್ತೆ? ಅದರಲ್ಲೂ ಈ ಕಾಮಗಾರಿಗೆ ಟೆಂಡರ್ ಪ್ರಕ್ರಿಯೆ ಆರಂಭ ಆಗೋದಕ್ಕೂ ಮೊದಲೇ ಕೆಲಸ ಪ್ರಾರಂಭ ಆಗಿತ್ತು ಅನ್ನೋ ವಿಷಯದಲ್ಲಿ ಈ ಆರೋಪ ಕೇಳಿಬಂದಿದೆ. ಆದರೆ TVK ಇದನ್ನ ನಿರಾಕರಿಸಿದ್ದು, ಮುಖ್ಯಮಂತ್ರಿಗಳಿಗೆ ದೊಡ್ಡದೊಂದು ಕಚೇರಿಯ ಅಗತ್ಯ ಇರೋದ್ರಿಂದ ಈ ನಿರ್ಧಾರ ತಗೊಂಡಿದ್ದೀವಿ ಅಂತ ಅವರು ಹೇಳ್ಕೊಂಡಿದ್ದಾರೆ. ಇನ್ನು ಕಾವೇರಿಯ ವಿಷಯದಲ್ಲಿ ದೊಡ್ಡ ಗದ್ದಲಗಳಾಗದ ಹಾಗೆ ವಿಜಯ್ ತುಂಬಾ ಮೆಚ್ಯೂರ್ಡ್ ಮಾತುಗಳನ್ನ ಆಡ್ತಾ ಇದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಬಿಡಬೇಕಾದ ನೀರನ್ನ ಕರ್ನಾಟಕ ಬಿಟ್ಟ ಮೇಲೆ ಮೆಚ್ಯೂರ್ಡ್ ಆಗಿ ಮಾತಾಡದೆ ಇನ್ನೇನು ಮಾತಾಡೋದಕ್ಕೆ ಸಾಧ್ಯ? ಇನ್ನು ಇದು ಕೇವಲ 100 ದಿನಗಳ ಝಲಕ್ ಮಾತ್ರ. ಇನ್ನು 1700 ದಿನಗಳ ಆಡಳಿತ ಬಾಕಿ ಇದೆ. ಆ ದಿನಗಳು ಹೇಗಿರುತ್ತವೆ ಅನ್ನೋದನ್ನ ನೋಡಿದ ನಂತರನೇ ವಿಜಯ್ ಆಡಳಿತಕ್ಕೆ ಮಾರ್ಕ್ಸ್ ಅನ್ನು ಕೊಡಬೇಕು. ಹಾಗೆ DMK ಆಡಳಿತದ ವಿರುದ್ಧ ದೊಡ್ಡ ದನಿಯಲ್ಲಿ ಮಾತನಾಡ್ತಾ ಇದ್ದ ಅಣ್ಣಾಮಲೈ ಸದ್ಯಕ್ಕೆ ತಳಪತಿ ಸರ್ಕಾರಕ್ಕೆ ಬೆಂಬಲದ ಮಾತುಗಳನ್ನೇ ಆಡ್ತಾ ಇದ್ದಾರೆ. ಅವರು ಯಾವಾಗ ಈ ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಾರೆ ಅನ್ನೋ ಕುತೂಹಲ ಕೂಡ ಹೆಚ್ಚಾಗ್ತಾ ಇದೆ. ಯಾಕೆಂದ್ರೆ ಅಲ್ಲಿ ಅಣ್ಣಾಮಲೈ ಕೂಡ ಸ್ವಂತ ವರ್ಚಸ್ಸಿನ ಮೇಲೆ ತಮ್ಮದೇ ಒಂದು ರಾಜಕೀಯ ಪಕ್ಷವನ್ನ ಕಟ್ಟೋ ಪ್ರಯತ್ನಗಳನ್ನ ಸದ್ದಿಲ್ಲದೆ ಮಾಡ್ತಾ ಇರೋ ಹಾಗೆ ಕಾಣ್ತಾ ಇದೆ. ಅವರ ಮುಂದಿನ ನಡೆ ವಿಜಯ್ ಅವರಿಗೆ ಸಂಕಷ್ಟವನ್ನ ತರುತ್ತಾ ಅಥವಾ DMK ಬೇರುಗಳನ್ನ ಅಲುಗಾಡಿಸಿ ಮುಂದೆ ಕೂಡ ವಿಜಯ್ಗೆ ದಾರಿಯನ್ನ ಸುಗಮಗೊಳಿಸುತ್ತಾ ಅನ್ನೋದನ್ನು ಕೂಡ ನಾವಿಲ್ಲಿ ಕಾದು ನೋಡಬೇಕಿದೆ. ಇಲ್ಲಿ ಒಂದಂತೂ ನಿಜ, ವಿಜಯ್ DMK ತರ ಜನರನ್ನ ಒಡೆಯುವ, ದ್ವೇಷ ಬಿತ್ತುವ ರಾಜಕಾರಣವನ್ನ ಇನ್ನೂ ಮಾಡ್ತಾ ಇಲ್ಲ. ಅವರು ಕರ್ನಾಟಕದ ಜೊತೆಗೂ ಸಂಘರ್ಷ ಇಲ್ಲದಂತೆ ನೋಡಿಕೊಳ್ಳೋ ಪ್ರಯತ್ನವನ್ನೇ ಮಾಡ್ತಾ ಇದ್ದಾರೆ. ಮುಂದಿನ ಆಡಳಿತ ಹೇಗಿರುತ್ತೆ ಅನ್ನೋದನ್ನ, ಹಾಗೆ ಅವರ ಉಚಿತಗಳು ಸರ್ಕಾರದ ಬೊಕ್ಕಸವನ್ನ ಏನು ಮಾಡುತ್ತವೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಇದು ಗೆಳೆಯರೆ ವಿಜಯ್ 100 ದಿನಗಳ ಆಡಳಿತದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.